ಹಲೋ ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನಲ್ಲ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ 10 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು 10 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಯಾಕಂದ್ರೆ ಇವ ಇಂಪಾರ್ಟೆಂಟ್. ಪೊಲಿಟಿಕಲ್ ಸೈನ್ಸ್ ಒಳಗೆ 10 ಅಂಕ 5 ಅಂಕ 2 ಅಂಕ 1 ಅಂಕದ ಪ್ರಶ್ನೆಗಳನ್ನು ವೆರಿ ಇಂಪಾರ್ಟೆಂಟ್. ಇವ ಜಾಸ್ತಿ ಬೀಳ್ತಿರ್ತಾವ, ಆದ್ರಿಂದ 10 ಮಾರ್ಕ್ಸಿನು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ರೀತಿ ಬರೀದು ಅನ್ನೋದು ಗೊತ್ತಾಗಿಲ್ಲ. 10 ಮಾರ್ಕ್ಸಿಗೆ ನಾವು ಎಷ್ಟು ಪೇಜ್ ಬರಿಬೇಕು, ಯಾವ ಪಾಯಿಂಟ್ಸ್ ಅನ್ನು ಯಾಡ್ ಮಾಡ್ಬೇಕು ಎಂಬುದನ್ನು ನಿಮ್ಗೆ ಗೊತ್ತಿರಂಗಿಲ್ಲ. ಈಗ ನೋಡ್ ಬರ್ರಿ, ಫಸ್ಟ್ ಒಂದು ಯಾನ್ ಕೇಳ್ತಾರ. ಫಸ್ಟ್ ಒಂದು ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳನ್ನು ವಿವರಣೆ ಮಾಡ್ರಿ. ಯಾವ ರೀತಿ ನಾವು ವಿವರಣೆ ಮಾಡ್ಬೇಕ? ಫಸ್ಟ್ ಒಂದ್ರಿ 10 ಅಂಕದ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳನ್ನ ವಿವರಣೆ ಮಾಡ್ರಿ. ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನ ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನ ಸಮುದಾಯವೇ ರಾಜಕೀಯ ಪಕ್ಷ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಈ ಕೆಳಗಿನಂತಿವೆ. ಈ ಫಾಂಟ್ಸ್ ಅನ್ನ ಬರಿಬೇಕ. ಫಸ್ಟ್ ಒಂದು ಯಾವ ಫಾಂಟ್ಸ್ ಬರಿಬೇಕ? ಸಂವಿಧಾನೇತರ ಬೆಳವಣಿಗೆ. ಸೆಕೆಂಡ್ ಬಹುಪಕ್ಷ ಪದ್ಧತಿ. ಥರ್ಡ್ ಒನ್ ಪಕ್ಷಗಳ ಬಡುಕು ಮತ್ತು ವಿಲೀನ. ಫೋರ್ತ್ ಒನ್ ಏಕ ಪಕ್ಷ ಪ್ರಾಬಲ್ಯ ಕ್ಷೀಣತೆ. ಫಿಫ್ತ್ ಒನ್ ಭಿನ್ನಮತೀಯತೆ. ಸಿಕ್ಸ್ ಒನ್ ಪಕ್ಷಾಂತರ ಬಿಡುಗು. ಸೆವೆಂತ್ ಒನ್ ನಾಯಕತ್ವದ ವರ್ಚಸ್ಸು. ಏಳ್ತ್ ಒನ್ ತತ್ವರಹಿತ ರಾಜಕೀಯ ಪಕ್ಷಗಳು. ತದನಂತರ 9 ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. 10 ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. 11 ಎಡ ಮತ್ತು ಬಲಪಂಥೀಯ ಪಕ್ಷಗಳು. 12 ಸಮ್ಮಿಶ್ರ ಸರ್ಕಾರದ ಶಕೆ. ಈ ನಿಯಮಗಳನ್ನ ನಾವು ಬರಿಬೇಕು. ಇವುಗಳನ್ನ ಏನ್ ಮಾಡ್ಬೇಕ್ರಿ ನಾವು ಎಕ್ಸಾಮ್ದಾಗ? ಪ್ರತಿ ಬಂದನ್ನ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗ 10ಕ್ಕ 9 ಮಾರ್ಕ್ಸ್ ಕೊಡ್ತಾರ್ರಿ. 10ಕ್ಕೆ 10 ಒಟ್ಟು ಕೊಡಂಗಿಲ್ಲ ನೀವು. ತದನಂತರ ಎರಡನೇ ಕ್ವಶನ್ ಯಾವ್ದ? ಎರಡನೇ ಕ್ವಶನ್, ಚುನಾವಣೆ ಆಯೋಗದ ರಚನೆ ಮತ್ತು ಕಾರ್ಯಗಳ ವಿವರಿಸಿ. ಯಾವ ರೀತಿ ಬರಿಬೇಕ ರಚನೆ ಅಂದ್ರ, ಚುನಾವಣೆ ನಡೆಯುವ ಮೂಲಕ ಚುನಾವಣೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಾಧಿಕಾರವನ್ನ ಹೊಂದಿರುವ ಆಯೋಗವೇ ಚುನಾವಣಾ ಆಯೋಗ ಎಂದು ಕರೀತಾರೆ. ಇಲ್ಲಿ ಏನ್ ಮಾಡಬೇಕು? ರಚನೆ ಬರಿಬೇಕ, ನೇಮಕಾತಿ ಬರಬೇಕು, ಅಧಿಕಾರ ಅವಧಿ, ವೆಚ್ಚ, ಪದಚ್ಯುತಿ ಇವುಗಳನ್ನ ಬರಿಬೇಕ. ಸರಿಯಾದ ರೀತಿಯಲ್ಲಿ ಅವುಗಳನ್ನ ವ್ಯಕ್ತಪಡಿಸಿದ್ರೆ ಅಂದ್ರೆ ನಿಮ್ಗ 10 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ನೆಕ್ಸ್ಟ್ 10 ಮಾರ್ಕ್ಸಿಂದ ಯಾವ ಬರ್ತದ? ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನ ವಿವರಿಸ್ರಿ. ಚುನಾವಣೆ ಎಂದರೇನು? ಭಾರತದ ಚುನಾವಣೆಯ ಹೆಂಗ್ ಸುಧಾರಣೆ ಮಾಡ್ಬೇಕ್ರಿ? ನಮ್ಮ ಚುನಾವಣೆ ಯಾವ ರೀತಿ ನಡೆಸ್ಬೇಕ? ಚುನಾವಣೆಯಲ್ಲಿ ಅಕ್ರಮವನ್ನು ನಡೀತಿರ್ತಾವ, ಅವುಗಳನ್ನ ತಡೆಗಟ್ಟ ಏನ್ ಮಾಡ್ಬೇಕ? ಇಲ್ಲಿ ಮತದಾರ ಗುರುತಿನ ಚೀಟಿ ಮಾಡ್ಬೇಕ್ರಿ. ತದನಂತರ ವಿದ್ಯುನ್ಮಾನ ಯಂತ್ರವನ್ನು ಮಾಡ್ಬೇಕ. ಥರ್ಡ್ ಒನ್ ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ ಮಾಡ್ಬೇಕ. ಇಲ್ಲಿ ಶೈಕ್ಷಣಿಕ ವಿವರ, ಅಪರಾಧ ವಿವರ, ಆಸ್ತಿ ವಿವರಗಳನ್ನ ನೋಡ್ಬೇಕು. ತದನಂತರ ಫೋರ್ತ್ ಒನ್ ನಕಾರಾತ್ಮಕ ಮತದಾನವನ್ನ ಮಾಡ್ಬೇಕ. ತದನಂತರ ಫಿಫ್ತ್ ಒನ್ ಮತದಾನ ಖಾತ್ರಿ ಯಂತ್ರದ ಬಳಕೆಯನ್ನು ಮಾಡ್ಬೇಕ. ಈ ನಿಯಮಗಳನ್ನ ಸರಿಯಾಗಿ ನಾವು ನೋಡ್ಕೋಬೇಕು. ತದನಂತರ ಫೋರ್ತ್ ಒನ್ ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನ ವಿವರಣೆ ಮಾಡ್ರಿ. ಫಸ್ಟ್ ಒನ್ ಚುನಾವಣೆ ಪ್ರಣಾಳಿಕೆ ಸಿದ್ಧಪಡಿಸ್ಬೇಕ, ಅಭ್ಯರ್ಥಿ ಆಯ್ಕೆ ಮಾಡ್ಬೇಕ್ರಿ, ರಾಜಕೀಯ ಶಿಕ್ಷಣ ಮತ್ತು ಅರಿವು ಮಾಡಬೇಕು, ಚುನಾವಣೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ನಿರ್ವಹಣೆ ಮಾಡುವುದು, ವಿರೋಧ ಪಕ್ಷಗಳ ಕಾರ್ಯನಿರ್ವಹಣೆ ಮಾಡ್ಬೇಕ್ರಿ. ತದನಂತರ ಸಾರ್ವಜನಿಕ ಅಭಿಪ್ರಾಯನ ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ ಕಟ್ಟುವುದು. 9 ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ ಮಾಡುವುದು. 10 ರಾಷ್ಟ್ರೀಯ ಹಿತಾಸಕ್ತಿಯ ರಚನೆ ಮಾಡುವುದು. ಇದು ಎರಡನೆಯ ಚಾಪ್ಟರ್ ಅಲ್ಲಿ ಬರುವಂತಹ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಇನ್ನ ಮೂರನೇ ಚಾಪ್ಟರ್ 10 ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ತದನಂತರ ಇಲ್ಲಿ ಪಾಯಿಂಟ್ಸ್ ಅದಾವ. 6ನೇ ಪ್ರಶ್ನೆ 10 ಅಂಕದ, ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು ಮತ್ತು ತೊಡಕು ಮತ್ತು ಪರಿಹಾರೋಪಾಯಗಳನ್ನ ವಿವರಣೆ ಮಾಡ್ರಿ. ಏನ್ ಪರಿಹಾರೋಪಾಯಗಳನ್ನ ನಾವು ಮಾಡ್ಬೇಕು? ಇಲ್ಲಿ ಸರಿಯಾಗಿ ನೋಡ್ಕೊರಿ. ಜನರ ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಮೂಡಿಸುವುದು ಮತ್ತು ಎಲ್ಲರ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನ ನಿರ್ಮಿಸುವುದು, ಅದರಲ್ಲಿ ವಿಶಾಲ ಪ್ರಕ್ರಿಯೆ ಮಾಡುವುದು, ರಾಷ್ಟ್ರಗಳ ನಿರ್ಮಾಣ ಮಾಡುವುದು. ಈಗ ರಾಷ್ಟ್ರ ಮತ್ತು ರಾಜ್ಯಗಳ ಪರಿಕಲ್ಪನೆಯೊಂದಿಗೆ ಮೊಳಕೆಯೊಡನೆ ರಾಷ್ಟ್ರಗಳ ನಿರ್ಮಾಣ ಪ್ರಕ್ರಿಯೆ 1648ರ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಏನ್ ಮಾಡ್ಬೇಕ್ರಿ? 1648ರಲ್ಲಿ ನಡೆದ ಪಾಶ್ಚಾತ್ಯ ರಾಷ್ಟ್ರಗಳನ್ನ ಆದ ವೆಸ್ಟ್ಫ್ಯಾಲಿಯಾ ಒಪ್ಪಂದದ ನಂತರ ಉಗಮವಾಯ್ತದ. ಆದರೆ ನಮ್ಮ ಭಾರತದ ಸ್ವತಂತ್ರ ಪಡೆಯುವುದು ಜೊತೆಯಲ್ಲಿ ಏನಾಗಿರ್ಬೇಕಂದ್ರ ಪ್ರಾರಂಭವಾಯಿತು. ಈ ರಾಷ್ಟ್ರ ನಿರ್ಮಾಣವಾದ ಅಂಶಗಳನ್ನ ಈ ಕೆಳಗಿನಂತೆ. ಇಲ್ಲಿ ಏನಾಗಿತ್ತು ಅಂದ್ರ
ರಾಷ್ಟ್ರಗಳ ನಿರ್ಮಾಣ ಅಗತ್ಯಾಂಶಗಳನ್ನು ಬರಿಬೇಕು ಮತ್ತು ತೊಡಕುಗಳು ಮತ್ತು ಪರಿಹಾರೋಪಗಳು. ಅಗತ್ಯಾಂಶಗಳನ್ನೇ ಯಾವ್ಯಾವ್ದಾವ ಎಂಬುದನ್ನು ನೋಡ್ಬೇಕ್ರಿ. ಅದೇ ರೀತಿಯ ತೊಡಕುಗಳು ಪರಿಹಾರೋಪಾಯಗಳನ್ನು ನೋಡ್ಬೇಕು. ಇಲ್ಲಿ ಏನಾಗಿದೆ ಅಂದ್ರ ಜನರನ್ನ ಸಂಘಟನೆ ಮಾಡಿ ಅವರಲ್ಲಿರುವ ಸಾಮರಸ್ಯ ಮೂಡಿಸುವುದು ಅದರೆಲ್ಲ ವ್ಯವಸ್ಥಿತವಾದ ರಾಷ್ಟ್ರ ಮತ್ತು ರಾಜ್ಯಗಳ ಪರಿಕಲ್ಪನೆಯನ್ನ ಒಡೆದ ರಾಷ್ಟ್ರಗಳನ್ನ ಏನ್ ಮಾಡ್ಬೇಕು, ನಿರ್ಮಾಣ ಮಾಡಬೇಕು, ಉಗಮ ಮಾಡಬೇಕು ಎಂಬುದನ್ನು ಇಲ್ಲಿ ನಾವು ತಿಳ್ಕೊತಾ ಹೋಗ್ಬೇಕು. ತದನಂತರ ಅಂಶಗಳನ್ನ ಇಲ್ಲಿ ಜನತೆಯ ಬೆಂಬಲ, ಉತ್ತಮ ಆಡಳಿತ, ದಕ್ಷ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಗುಣಗಳು. 8 ರಾಷ್ಟ್ರೀಯ ಸಮಗ್ರತೆ. ತದನಂತರ 9 ಜವಾಬ್ದಾರಿಯುತ ಸಮೂಹ ಮಾಧ್ಯಮ. ತದನಂತರ ತೊಡಕುಗಳನ್ನು ನೋಡ್ಬೋದು. ಬಡತನ, ಜನಸಂಖ್ಯಾ ಸ್ಫೋಟ. 3 ಪ್ರಾದೇಶಿಕ ಅಸಮತೋಲನ. 4 ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ. 5 ರಾಜಕೀಯ ಬಿಕ್ಕಟ್ಟು. ತದನಂತರ ಪರಿಹಾರಗಳನ್ನ ಯಾವ ನೋಡುವುದು, ಪರಿಹಾರಗಳನ್ನ ರಾಜಕೀಯ ಸ್ಥಿರತೆ ನೋಡ್ಬೋದು ಮತ್ತು ಆದ್ಯತೆಗಳ ಆಯ್ಕೆ ಮಾಡಬೇಕು, ಕಾರ್ಯಕ್ಷಮತೆಯ ಪರಿಣಾಮಗಳನ್ನು ಅನುಷ್ಠಾನ ಮಾಡಬೇಕು. 4 ಮಿಶ್ರ ಆರ್ಥಿಕತೆ. 5 ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ. 6 ನಾಗರಿಕ ಸಮಾಜದ ಪಾತ್ರ. ಈ ಪಾಯಿಂಟ್ ಅನ್ನು ಬರೆದ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು, ಅವುಗಳನ್ನ ಸಂಕ್ಷಿಪ್ತವಾಗಿ ಮುಗಿಸ್ತಾ ಇರಬೇಕು. ತದನಂತರ 7 ಅನಕ್ಷರತೆಯ ಕಾರಣಗಳಿಂದ ಇದು ಹೇಗೆ ಪ್ರಜಾಪ್ರಭುತ್ವಕ್ಕೆ ಅಡಿಯಾಗಿದೆ. ಯಾವ ರೀತಿಯ ಅಡಿಯಾಗಿದೆ ಪ್ರಜಾಪ್ರಭುತ್ವಕ್ಕೆ? ಯಾವುದೇ ಒಂದು ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದಿರುವ ಸ್ಥಿತಿಯೇ ಅನಕ್ಷರತೆ. ಈ ಅನಕ್ಷರತೆ ಕಾರಣಗಳನ್ನೇ ಯಾವ ಬರ್ತಾವ? ಅನಕ್ಷರತೆ ಯಾರಿಗೂ ಓದಕ್ ಬರಂಗಿಲ್ಲ, ಬರೆಯಕ್ ಬರಂಗಿಲ್ಲ. ಈ ನಿಯಮಗಳನ್ನ ಅನಕ್ಷರತೆ, ಓದಲು ಮತ್ತು ಬರೆಯಲು ಯಾರಿಗ್ ಬರಂಗಿಲ್ಲ, ಅದು ಅನಕ್ಷರತೆ ಎಂದು ಕರೀತಾರ್ರಿ. ತದನಂತರ ಅನಕ್ಷರತೆ ಕಾರಣಗಳ ಯಾವದವ? ಫಸ್ಟ್ ಒನ್ ಜನಸಂಖ್ಯಾ ಸ್ಫೋಟ. ಅಂದ್ರೆ ಜನಸಂಖ್ಯೆ ಜಾಸ್ತಿ ಐತಿ, ಅವರಿಗೆ ಆಹಾರ ಇಲ್ಲ, ಓದಲು ಬರೆಯಲು ಇಲ್ಲ, ವ್ಯವಸ್ಥೆಗಳನ್ನ ಆ ರೀತಿ ಇದಾವ. ತದನಂತರ 2 ಬಡತನ, ಅತಿಯಾದ ಬಡತನದಿಂದ ಇಲ್ಲಿ ಅವರಿಗೆ ಓದಲು ಬರೆಯಲು ಮತ್ತು ಶಾಲೆಗಳು ಹೋಗಲು ಒಂದೊಂದು ಪ್ರದೇಶಗಳ ಶಾಲೆಗಳನ್ನೇ ಇಲ್ಲ, ಆದ್ದರಿಂದ ಅವುಗಳನ್ನ ಏನ್ ಮಾಡ್ತಾರ, ಬಡತನ ಆಗಿರ್ತದ. 3 ಸಾಮಾಜಿಕವಾಗಿ ಹಿಂದಿರುವಿಕೆ, ಶಾಲಿಗೆ ಹೋಗಂಗಿಲ್ರಿ, ಕಾಲೇಜ್ದಾವ ಸ್ಕೂಲ್ದಾವ ಇವುಗಳಕ್ಕ ಹೋಗಲ್ಲ. ತದನಂತರ 4 ಬಾಲ್ಯ ಅಂದ್ರ ಕಾರ್ಮಿಕ ಪದ್ಧತಿ. ತದನಂತರ 5 ಕಳಪೆ ಗುಣಮಟ್ಟದ ಶಾಲೆಗಳು. ಅನಕ್ಷರತೆಯ ಮಾನವ ಅಭಿವೃದ್ಧಿಗೆ ಒಂದು ಶಾಪವಾಗಿರುವುದರಿಂದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ದೊಡ್ಡ ಕಳಂಕವಾಗಿದೆ. ಹೇಗೆ ಅಂದ್ರ ಫಸ್ಟ್ ಒನ್ ರಾಜಕೀಯ ಪ್ರಜ್ಞೆಯ ಕೊರತೆ. 2 ಕಡಿಮೆ ಪ್ರಮಾಣದ ಮತದಾನ. 3 ಹಣ ಮತ್ತು ತೋಳ್ಬಲ್ಲ. ತದನಂತರ 4 ಜನಪ್ರಿಯ ಕಾರಣಗಳು. 5 ಸರ್ವಾಧಿಕಾರತ್ವದ ಉಗಮ. 8ನೇ ಪ್ರಶ್ನೆ ಕೋಮುವಾದ ಕಾರಣಗಳನ್ನು ತಿಳಿಸಿ ಮತ್ತು ಅವುಗಳನ್ನ ನಿವಾರಣೋಪಾಯಗಳನ್ನ ಕುರಿತು ಬರೆಯಿರಿ, ಅವುಗಳನ್ನು ನೋಡ್ಕೊರಿ. ಅದೇ ರೀತಿ 9ನೇ ಪ್ರಶ್ನೆ ರೀ, ಭಾರತದಲ್ಲಿ ಭಯೋತ್ಪಾದನೆ ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ರಿ. ಯಾವ್ಯಾವ ಕಾರಣ ಬರ್ತಾವ, ಪರಿಣಾಮ ಬರ್ತಾವ, ಇಲ್ಲಿಂದ ನಿಮ್ಗೆ ತೋರಿಸಲಾಗೈತಿ, ಅವುಗಳನ್ನು ನೋಡ್ಕೊರಿ, ಅವುಗಳನ್ನು ವಿವರಣೆ ಮಾಡ್ರಿ ಎಂಬುದನ್ನು ನೋಡ್ಬೋದು. ನೆಕ್ಸ್ಟ್ ಒನ್ 10 ಅಂಕದ ಪ್ರಶ್ನೆ ರೀ. ಇಲ್ಲಿ ಖಾಸಗೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನ ಬರೀರಿ ಅಂತ ಹೇಳ. ಆ ಪ್ರಾಮುಖ್ಯತೆಗಳನ್ನು ಇಲ್ಲವ. ಸರ್ಕಾರದ ಒಡೆತನದಲ್ಲಿರುವ ಕೈಗಾರಿಕೆ ಖಾಸಗಿ ಸಂಸ್ಥೆಗಳ ವರ್ಗಾಯಿಸುವುದು ಮತ್ತು ಖಾಸಗೀಕರಣ ಇದು 1991 ಹೊಸ ಆರ್ಥಿಕ ನೀತಿಯನ್ನ ಒಂದು ಪ್ರಮುಖ ತತ್ವವಾಗಿದೆ. ಇಲ್ಲಿ ಪ್ರಾಮುಖ್ಯತೆ ಹೊಸ ಉದ್ಯಮಗಳನ್ನ ಪ್ರೋತ್ಸಾಹಿಸುವುದು. ತದನಂತರ ಕಾರ್ಯದಕ್ಷತೆ. ತದನಂತರ ಸಾಮರ್ಥ್ಯ ಹೆಚ್ಚಿಸುವುದು. ತದನಂತರ ವಿನೂತನದ ಯೋಜನೆ ಎಂಬುದನ್ನು ನೋಡಬಹುದು. ಗುರಿ ಆಗಿರ್ಬೋದು ಬಂಡವಾಳ, ಏಕಸ್ವಾಮ್ಯತೆ. ರಾಜಕೀಯ ಪರಿಣಾಮಗಳ ಯಾವ ರೀತಿ ಇದಾವ? ಸಂಪತ್ತಿನ ಕೇಂದ್ರೀಕರಣ, ಅಧಿಕಾರ ಲಾಭ, ಸ್ಥಳೀಯ ಕೈಗಾರಿಕೆಯ ನಾಶ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸಾರ್ವಭೌಮತ್ವಕ್ಕೆ ಧಕ್ಕೆ, ಉದ್ಯೋಗ ಭದ್ರತೆ ಇಲ್ಲ, ಇಲ್ಲಿ ಸೇವಾ ಮನೋಭಾವ ಇಲ್ಲ. ತದನಂತರ ಉದಾರೀಕರಣದ ಅರ್ಥ ಮತ್ತು ರಾಜಕೀಯ ಪರಿಣಾಮಗಳನ್ನು ಬರೀರಿ. ಇವುಗಳನ್ನು ಫಂಡ್ಸ್ ಪ್ರಾಮುಖ್ಯತೆ ನೋಡ್ರಿ, ರಾಜಕೀಯ ನೋಡ್ರಿ, ಜಾಗತಿಕ ಅರ್ಥದ ರಾಜಕೀಯ, ಇವುಗಳನ್ನ 3 ಒಂದಂತರೂ ಫಿಕ್ಸ್ ಅನ್ನ ಬರ್ತದ ನಿಮ್ಗೆ 10 ಮಾರ್ಕ್ಸ್ಗೆ, ಅವುಗಳನ್ನ ಸರಿಯಾಗಿ ನೋಡ್ಕೋರಿ. ತದನಂತರ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು. ಇದು ಎಕ್ಸಾಮ್ಗಳ ಬಿದ್ದೈತ್ರಿ. ಮೂಲ ತತ್ವಗಳು ವಿವರಿಸಿ. 1 ಸ್ವತಂತ್ರ ರಾಷ್ಟ್ರ ಮತ್ತೊಂದು ಸ್ವತಂತ್ರ ರಾಷ್ಟ್ರದೊಡನೆ ವ್ಯವಹರಿಸುವಾಗ
ಅನುಸರಿಸುವ ನೀತಿಯೇ ವಿದೇಶಾಂಗ ನೀತಿ. ನಮ್ಮ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳೆಂದರೆ ಅಲಿಪ್ತ ನೀತಿ ಆಗಿರ್ಬೋದು, ಸಾಮ್ರಾಜ್ಯಶಾಹಿ ನೀತಿ ಮತ್ತು ವಸಾಹತುಶಾಹಿ ವಿರುದ್ಧ, ತದನಂತರ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ಗುರಿ ಮತ್ತು ಮಾರ್ಗ, 5th one ವರ್ಣ ಮತ್ತು ಜನಾಂಗೀಯ ತಾರತಮ್ಯ ವಿರೋಧ, 6th one ಪಂಚಶೀಲ ತತ್ವ, 7th one ಕಾಮನ್ವೆಲ್ತ್ ರಾಷ್ಟ್ರಗಳೊಂದಿಗೆ ಒಪ್ಪಂದ, 8th one ನಿಶಸ್ತ್ರೀಕರಣ, 9th one ವಿಭಜಿತ ರಾಷ್ಟ್ರಗಳ ಬಗ್ಗೆ ಅನುಕಂಪ, ತದನಂತರ 10 ಚಿಕ್ಕ ರಾಷ್ಟ್ರಗಳ ಬಗ್ಗೆ ಒಲವು, 11 ಆಫ್ರಿಕಾ ಏಷ್ಯಾದ ರಾಷ್ಟ್ರಗಳ ಬಗ್ಗೆ ವಿಶೇಷ ಆಸಕ್ತಿ, 12 ಶೀತಲ ಸಮರ ವಿರುದ್ಧ ಆಗಿರ್ತದೆ. ಇವುಗಳ ಪಾಯಿಂಟ್ಸ್ ಅನ್ನು ಯಾಡ್ ಮಾಡ್ಬೇಕು 10 ಮಾರ್ಕ್ಸ್ಗೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ನ ಇಲ್ಲಿ ನೆನಪಿಡಬೇಕಾದ ಅಂಶಗಳನ್ನ, ಇಲ್ಲಿ ಈ ಪದಗಳಿಗೆ ಏನಂತಾರ, ಮೂಲ ಪದಗಳಿಗೆ ಅವುಗಳನ್ನು ನೆನಪಿಡಬೇಕು. ನೀವು ಒಪ್ಪಂದಗಳ ಯಾವ್ಯಾವ್ದಾವು ಅವನ್ನ ನೆನಪಿಡಬೇಕು. ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಎಲ್ಲಿ ಅಂದ್ರೆ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಇವು ಇಂಪಾರ್ಟೆಂಟ್ ಬರ್ತಾವ. ಇಲ್ಲಿ ದಿನಾಚರಣೆಗಳನ್ನ ಬರ್ತಾವ, ರಾಜ್ಯದ ವಿಭಜನೆಗಳು ಮತ್ತು ಅಧಿಕಾರಗಳು, ವಿಸ್ತೃತ ರೂಪಗಳು, ಇದು ಇಂಪಾರ್ಟೆಂಟ್. 1 ಅಂಕ ಅಂತೂ ಫಿಕ್ಸ್. ಇವುಗಳನ್ನ ಕೇಳಿಕತ್ತಾರೆ. EPIC ಅಂದರೇನು, EVM ಅಂದರೇನು, NOT ಅಂದರೇನು ಅದು ಕೇಳ್ತಾರೆ. ಅವುಗಳ ಕನ್ನಡನ್ಯಾಗ ಅದಾವು, ಇಂಗ್ಲೀಷ್ನ್ಯಾಗ ಅದಾವು. ನೀವು 2 ಮೀಡಿಯಂ ಇದ್ದವ್ರು ನೋಡ್ಕೋಬಹುದು. ಪ್ರತಿಬಂಧನದಾವ ಇಲ್ಲಿ ಅಂತೂ ನಿಮ್ಗೆ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇಲ್ಲಿ ಬರ್ತಾವೆ. 1 ಅಂಕದ 2 ಅಂಕ ಕವರ್ ಹಾಕುವ, 10 ಅಂಕದ ನಾನು ಕವರ್ ಮಾಡಿದ್ನಿ, ಅವುಗಳನ್ನ ಓದ್ಕೋರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನಾನು ಸಿಗ್ತೀನಿ ಮುಂದಿನ ವಿಡಿಯೋ ಒಳಗ. ಹಾಗೆ ಎಲ್ಲ ನಿಯಮಗಳನ್ನ ಇಲ್ಲಿ ನೋಡ್ರಿ. ಸ್ಥಳಗಳ ಕಾಣ್ತಾವ ಮತ್ತು ಆಯೋಗಗಳ ಯಾವ ರೀತಿ ರಚನೆ ಮಾಡ್ಯಾರ, ಸಮಿತಿಯ ರಚನೆ, ನೇಮಕಾತಿ ರಚನೆ, ಅಧಿಕಾರ ನಿವೃತ್ತಿ ವಯಸ್ಸುಗಳನ್ನ ರಚನೆ ಆಗಿರ್ತಾವ. ಪ್ರತಿ ಒಂದು ನಿಮ್ಗೆ ಇಂಪಾರ್ಟೆಂಟ್ ಇರ್ತಾವ. ಅವುಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊರಿ. ವಿಧಿಗಳ ಯಾವ ವಿಧಿ ಏನು 14 ವಿಧಿ ಹಿಡ್ಕೊಂಡ ಅಷ್ಟು ವಿಧಿಗಳನ್ನ ಇಲ್ಲಿದಾವ. 366ನೇ ವಿಧಿ ಅದಾವ. ಅವುಗಳನ್ನು ರಾಜಕೀಯ ಪಕ್ಷ ಸ್ಥಾಪನೆ ಯಾವ ರೀತಿ ಮಾಡ್ತಾರೆ ಎಂಬುದನ್ನು ಪ್ರತಿ ಹಂತದಲ್ಲಿ ನಿಮ್ಗೆ ಉಪಯುಕ್ತವಾದ ಸೆಕೆಂಡ್ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಇಲ್ಲಿದಾವ. ಅವುಗಳನ್ನ ನೋಡ್ಕೊಂಡ ಎಕ್ಸಾಮನ್ನ ಸರಿಯಾಗಿ ಬರೀರಿ ಎಂಬುದು ಹೇಳ್ತಾ, ಇಲ್ಲಿ ಈ ಚಿತ್ರಾಂಗಣದಿಂದ ತೋರಿಸ್ತಾರೆ. ಇಲ್ಲಿ ಚಿತ್ರಗಳನ್ನು ಕೊಡ್ತಾರ. ಅವು ಯಾವುದು, ಎಲ್ಲಿ ಬರ್ತತಿ, ಏನು ಬರ್ತತಿ ಎಲ್ಲಾನು ಕೇಳ್ತಾನ. ನೋಡ್ರಿ ಅವನ್ನ ಎಲ್ಲ ಪ್ರತಿಯೊಂದನ್ನ ನೋಡ್ರಿ. ಹಂತವಾಗಿ ಒಂದು ಚಿತ್ರ ಕೊಡ್ತಾನ. ಇವ್ರು ಯಾರು, ಏನು, ಅವ್ರ ಹೆಸರೇನು ಎಲ್ಲ ಕೇಳ್ತಾನ. ಅವುಗಳನ್ನ ನೋಡ್ಕೋರಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ಗೆ ಅವ ಇಂಪಾರ್ಟೆಂಟ್ ಅಲ್ವಾ. ಚಿತ್ರ ಒಬ್ಬ ಇವ್ ಯಾರ, ಇದು ಯಾರ ಅನ್ನೋದ ಅಲ್ಲಿ ಎಕ್ಸಾಮ್ ಒಳಗೆ ಅನ್ನಬಾರ್ದು. ಈಗ ಕರೆಕ್ಟಾಗಿ ನೋಡ್ರಿ, ಇದು ಯಾವ ಚಿತ್ರ, ಎಕ್ಸಾಂಪಲ್ ಎದಕ್ಕೆ ಕೊಟ್ಟಾರ, ಏನ ಇದ, ಇನ್ನು ಕೆಳಗಿನ ಚಿತ್ರವನ್ನು ಗುರುತಿಸಿ ಬರಿಬೇಕಾದ ಏನತ್ತ ವಿಶ್ವಸಂಸ್ಥೆ ಅದು ಬರಿಬೇಕ. ಇಲ್ಲಿ ಜವಾಹರ್ಲಾಲ್ ನೆಹರು ಅದಾರ್ರಿ, ಅವ್ರು ಭಾರತ ವಿದೇಶಾಂಗ ಶಿಲ್ಪಿ ಅಂತ ಕರೀತಾರೆ. ಇವ್ರು ಯಾರಪ್ಪ ಅಂತ ಎಕ್ಸಾಮ್ ಕುಂದ್ರಬಲ್ಲ, ಅದ ಗೊತ್ತಿರಬೇಕ. ಡಯಾಗ್ರಾಮ್ಸ್ ಕೊಡ್ತಾನೆ, ಅವುಗಳನ್ನ ನಾವು ಸರಿಯಾಗಿ ಬರಿಬೇಕ. ಥ್ಯಾಂಕ್ ಯು ಆಲ್. ಹಾಗ ಮುಂದಿನ ಸಿಗ್ತೀನಿ. ಎಕ್ಸಾಮ್ ಬರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್.